ಗೊತ್ತಿಲ್ಲ. ಅಲ್ಲಿ ಕನ್ನಡಿಗರಿಗೆ ಬೆಳವಣಿಗೆ ಆಗಿಲ್ಲ, ಕನ್ನಡ ಬೆಳವಣಿಗೆ ಆಗಿಲ್ಲ. ಎಲ್ಲ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಕನ್ನಡವನ್ನ ಬೆಳೆಸುವುದರಲ್ಲಿ. ಈಗಂತೂ ಬಹಳ ಅತ್ಯಂತ ಗಂಭೀರವಾದ ಪರಿಸ್ಥಿತಿ. ಬೆಳಗಾವಿಯ ಎಲ್ಲ ಸಮಗ್ರ ಕನ್ನಡ ಮುಖಂಡರುಗಳ ಮೇಲೆ ರೌಡಿ ಕೇಸ್ಗಳನ್ನು ಹಾಕಿ ಅವರನ್ನು ತುಳಿತಕ್ಕಂಥ ವ್ಯವಸ್ಥೆ ನಿರಂತರವಾಗಿ ಮಾಡಿದ್ದಾರೆ. ಅದರಲ್ಲೂ 60 ವರ್ಷಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ ಸಿದ್ದನಗೌಡ ಪಾಟೀಲ್ 80 ವರ್ಷ ಅವರಿಗೆ ಅವ್ರ ಮೇಲೂ ರೌಡಿ ಕೇಸ್ ಹಾಕಿದ್ದಾರೆ. ಇದು ಅತ್ಯಂತ ಖಂಡನೆ ಮತ್ತು MBS ನವರಿಗೆ ಬೆಂಬಲ. ಬೆಳಗಾವಿ ಮಂತ್ರಿಗಳು, ಬೆಳಗಾವಿ ರಾಜಕಾರಣಿಗಳು ಸಂಪೂರ್ಣ ಕನ್ನಡ ಪರ ಸಂಘಟನೆಗಳಿಗೆ ಬೆಂಬಲ ಕೊಡೋದಲ್ಲಿ ಸರ್ಕಾರ ವಿಫಲರಾಗಿದ್ದಾರೆ. ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, 2ನೇ ತಾರೀಕು ಒಳಗಾಗಿ ಇಡೀ ಕರ್ನಾಟಕ ಸರ್ಕಾರ ಕನ್ನಡಿಗರ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನು ಹಿಂತೆಗೆದುಕೊಳ್ಬೇಕು. MBS ನವರು ಗಡಿಪಾರು ಮಾಡಬೇಕು. ಇಲ್ಲ ರಾಜ್ಯಾದ್ಯಂತ ತೀವ್ರ ಹೋರಾಟ. ಅದಕ್ಕಾಗಿ ಮುಂಬರುವ ಚುನಾವಣೆಗಳನ್ನು ಸಮರ್ಥ